ರುದ್ರನನ್ನ ಶಿವನನ್ನ ಒಲಿಸಿಕೊಳ್ಳುವಂತಹ ಸಾಮರ್ಥ್ಯ ಇಲ್ಲ, ಯಾಕೆ ತಪಸ್ ಮಾಡ್ತಾ ಇದೆಯಾ ಅಂತ ಹೇಳುವಾಗ ಅವಳಿಗೂ ಕೋಪ ಬಂತು. ಅವಳು ಮಾತನಾಡ್ತಾಳೆ. ಅವಾಗ ಅವಳಿಗೂ ಶಾಪವನ್ನು ಕೊಡ್ತಾರೆ ಬ್ರಹ್ಮದೇವರು. ಸಂಧ್ಯಾಕಾಲದಲ್ಲಿ ಆಗುವಂತಹ ಕಪ್ಪು ಬಣ್ಣಕ್ಕೆ ಅಭಿಮಾನಿಯಾಗು ನೀನು ಅಂತ ಹೇಳಿ ಶಾಪವನ್ನು ಕೊಡ್ತಾರೆ. ಈ ಇಬ್ಬರು ಮಕ್ಕಳಿಗೆ ಶಾಪ ಒದಗಿ ಬಂದಾಗ ಈ ಮೇನಾದೇವಿ ಹಾಗೂ ಪರ್ವತರಾಜನಿಗೆ ಸ್ವಲ್ಪ ಸಂಕಟ ಆಯ್ತಂತೆ. ನಮ್ಮ ಇಬ್ರು ಮಕ್ಕಳಿಗೂ ಕೂಡ ಶಾಪವನ್ನು ಕೊಟ್ಟು ಬಿಟ್ರಲ್ಲ ನಮ್ಮ ಬ್ರಹ್ಮದೇವರು. ತಪಸ್ಸು ಮಾಡ್ಲಿಕ್ಕೆ ಹೋಗಿದ್ದೆ ತಪ್ಪಾಯ್ತು ಹಾಗಾದ್ರೆ ಅಂತ ಸಂಕಟ ಆಯ್ತು. ಆ ಮೂರನೇ ಮಗಳಿಗೆ ಕಾಳಿಗೆ ಅಪರ್ಣಾಳಿಗೆ ಕರೆದು ಹೇಳ್ತಾರ, ಅಮ್ಮ ನೀನು ತಪಸ್ಸು ಮಾಡಬೇಡ, ಬೇಡ ತಪಸ್ಸು ಬೇಡ, ಶಿವನನ್ನು ಉಳಿದುಕೊಳ್ಳುವಂತಹ ಸಾಹಸನಿಗೆ ಯಾರಿಗೆ ಹೋಗ್ಬೇಡ, ಈ ಉತ್ಕೃಷ್ಟವಾದಂತಹ ತಪಸ್ಸು ಮಾಡಬೇಡ, ಉತ್ಕೃಷ್ಟವಾದ ತಪಸ್ಸನ್ನು ಮಾಡಬೇಡ ಉಮಾ ಅಂತ ಹೇಳಿದ್ರೆ. ಹಾಗಾಗಿ ಅವಳಿಗೆ ಉಮಾ ಅಂತ ಹೆಸರು, ಉತ್ಕೃಷ್ಟವಾದ ತಪಸ್ಸನ್ನು ಮಾಡಬೇಡ ಅಂದ್ರೆ ಉಮಾ ಅಂತ ಅವಳಿಗೆ ಅದರಿಂದ ಹೆಸರು ಬಂತು ಅಂತ ಹೇಳ್ತಾರೆ. ಆದ್ರೆ ಈ ಮಾತನ್ನ, ಪರ್ವತರಾಜನ ಮಾತನ್ನ ಪಾರ್ವತಿ ಆ ಕಾಳಿ ಬಿಡ್ಲಿಲ್ಲ. ಆಗುದಿಲ್ಲ ಅಂತ, ನಾನು ತಪಸ್ಸು ಮಾಡಿಯೇ ಮಾಡ್ತೇನೆ, ನನಗೆ ಬೇಕೇ ಬೇಕು, ನಾನು ಶಿವನನ್ನು ಒಲಿಸಿಕೊಂಡೇ ಕೊಳ್ತೇನೆ, ನಾನು ಕಲ್ಯಾಣ ಮಾಡಿದ್ರೆ ಶಿವನನ್ನೇ ಕಲ್ಯಾಣ ಆಗುದು. ಇದೊಂದು ರೀತಿಯಲ್ಲಿ ನೋಡಿ ತಪಸ್ಸು. ಶಿವನ ಆ ವ್ಯಕ್ತಿತ್ವ ಎಲ್ಲಿ, ಈ ಹುಡುಗಿ ಇನ್ನೂ ಸಣ್ಣ ಹುಡುಗಿ, ನನಗೆ ಶಿವನೇ ಬೇಕು ಅಂತ ಹಠಕ್ಕೆ ತಪಸ್ಸು ಮಾಡ್ತಾ ಇದ್ದಾಳೆ. ಇಷ್ಟೆಲ್ಲ ಹೇಳಿದ ಕೂಡಲೇ ಹಿಮವಂತ ರಾಜ ಹೇಳಬೇಕಾದನ್ನೇನೆ ಹೇಳಿದಾನೆ, ಆದ್ರೆ ಒತ್ತಾಯ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸುಮ್ಮನಾಗಿ ಬಿಡ್ತಾನೆ. ಸುಮ್ಮನಾಗ್ಲಿಕ್ಕೆ ಕಾರಣ ಏನು, ತಪಸ್ಸು ಮಾಡೋ ತೊಂದರೆ ಅಲ್ಲ ಅಂತ ಬಿಟ್ಬಿಟ್ಟಿದ್ದಾನೆ. ಸುಮ್ಮನಾಗ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಹೇಳ್ತಾರೆ. ಅದು ಹಿಮವಂತ ರಾಜನಿಗೆ ಒಂದು ಬಾರಿ ನಾರದರು ಬಂದು ಹೇಳಿದ್ರಂತೆ, ನಿನ್ನ ಮೂರನೇ ಮಗಳು ಆ ಕಾಳಿ ಇದ್ದಾಳಲ್ವಾ, ಸಾಮಾನ್ಯಗಳಾದವಳು ಅಲ್ಲ ಅವಳು, ಅವಳು ಬಹಳ ಉತ್ಕೃಷ್ಟವಾದವಳು. ಹಿಂದೆ ದಕ್ಷನ ಮಗಳಾಗಿ ಜನಿಸಿ ಪತಿನಿಂದ್ಯವ ಕಿವಿಯಲ್ಲಿ ಕೇಳಿ ತಂದೆಯ ಮುಂದೆ ಶರೀರವ ಬಿಟ್ಟೆಳು ಬಂದವಳು ನಿನ್ನರ ಮನವನಿಗೆ, ಎಷ್ಟು ಜನ್ಮದ ತಪಸ್ಸಿನ ಫಲದಿಂದ ಪಾರ್ವತಿ ಮಗಳಾಗಿ ನಿನಗೆ. ನೋಡು, ನಿನಗೆ ಪಾರ್ವತಿ ಮಗಳಾಗಿ ಬಂದಿದ್ದಾಳೆ. ಆ ಪಾರ್ವತಿ ಬೇರೆ ಯಾರು ಅಲ್ಲ, ಈ ಹಿಂದೆ ದಕ್ಷನ ಮಗಳಾಗಿ ಸತೀದೇವಿಯಾಗಿ ದಾಕ್ಷಾಯಣಿಯಾಗಿ ಪತಿಯ ನಿಂದನೆಯ ಮಾತನ್ನು ಕೇಳಿ ತನ್ನ ತಂದೆಯ ಮುಂದೆ ದೇಹತ್ಯಾಗವನ್ನು ಮಾಡಿಕೊಂಡವಳು ಅಂತಹ ಶ್ರೇಷ್ಠ ಸತೀದೇವಿಯೇ ಇವತ್ತು ಮತ್ತೆ ಶಿವನೇ ನನ್ನ ಗಂಡನಾಗಿ ಸಿಗಬೇಕು ಅಂತ ನಿನ್ನ ಅರಮನೆಗೆ, ನಿನ್ನ ಮನೆಗೆ ಬಂದಿದ್ದಾಳಪ್ಪ. ಸಾಮಾನ್ಯಗಳಲ್ಲ ನಿನ್ನ ಮಗಳು. ಅಷ್ಟು ಮಾತ್ರವಲ್ಲ, ಭೂತೇಶ ಶಿವ ಬಂದು ಅಳಿಯನಾಗುವ ಪುಣ್ಯರಾಶಿ ನಿನಗೆ ಸರಿಯುಂಟೆ. ಅಪ್ಪ, ಈ ಪರ್ವತರಾಜ ನಿನಗೆ ಒಂದು ದೊಡ್ಡ ಭಾಗ್ಯ ಉಂಟು. ಸಾಕ್ಷಾತ್ ಭೂತೇಶ ಶಿವನೇ, ಆ ಪರಮೇಶ್ವರನ್ ನಿನ್ನ ಅಳಿಯನಾಗಿ ಮನೆಗೆ ಬರ್ತಾನೆ. ಇಂತಹ ಭಾಗ್ಯ ಇನ್ನು ಯಾರಿಗೆ ಸಿಗಲಿಕ್ಕೆ ಸಾಧ್ಯ? ಸಕಲ ಲೋಕೇಶನೇ ಅಳಿಯನಾಗುವನು, ಸಕಲ ಲೋಕದ ತಾಯಿ ಮಗಳು. ಈ ಲೋಕದ ತಾಯಿ ಮಗಳು ಶಿವ ಪಾರ್ವತಿಯರು ನಿನ್ನ ಮಗಳು ಹಾಗೂ ಅಳಿಯನಾಗ್ತಾ ಇದ್ದಾರೆ ಅಂತ ಈ ಮಾತನ್ನ ನಾರದರು ಒಂದು ಬಾರಿ ಈ ಹಿಮವಂತ ರಾಜನಿಗೆ, ಪರ್ವತರಾಜನಿಗೆ ಹೇಳಿದ್ರು. ಇದನ್ನೆಲ್ಲ ಕೇಳಿಸಿಕೊಂಡಿದ್ದ, ಗೊತ್ತಿತ್ತು ಅವನಿಗೆ ನನ್ನ ಮಗಳು ಸಾಮಾನ್ಯಳಲ್ಲ, ಅವಳಿಗೆ ಅರ್ಹತೆ ಉಂಟು, ಶಿವನನ್ನು ಒಲಿಸಿಕೊಳ್ತಾಳೆ, ತಪಸ್ಸು ಮಾಡ್ತಾಳೆ ಅಂತ ಹೇಳಿ ಗೊತ್ತಿತ್ತು ಅವಳಿಗೆ. ಹಾಗೆ ಸುಮ್ಮನಿದ್ದ. ಈ ಕಾಳಿಯ ತಪಸ್ಸು ಹೇಗಿತ್ತು? ಬಹಳ ಉಗ್ರವಾದ ತಪಸ್ಸು. ಯಾವುದೇ ಅನ್ನಾಹಾರವನ್ನ ಸ್ವೀಕಾರ ಮಾಡದೆ, ಪರ್ಣ ಅಂದ್ರೆ ಎಲೆ, ಈ ಪರ್ಣವನ್ನು ಎಲೆಯನ್ನೂ ಕೂಡ ಸ್ವೀಕಾರ ಮಾಡದೆ ಕೇವಲ ಗಾಳಿಯನ್ನು ಮಾತ್ರ ಸ್ವೀಕಾರ ಮಾಡಿಕೊಂಡು ಅವರು ತಪಸ್ಸನ್ನು ಮಾಡ್ತಾ ಇದ್ರು. ಹಾಗಾಗಿ ಪರ್ಣವನ್ನು ಸ್ವೀಕಾರ ಮಾಡದೆ ತಪಸ್ಸನ್ನು ಮಾಡಿರುವುದರಿಂದ ಅವಳಿಗೆ ಅಪರ್ಣ ಅಂತ ಹೆಸರು ಬಂತು. ಬಹಳ ಉಗ್ರವಾದ ತಪಸ್ಸು. ರುದ್ರಾಕ್ಷಿ ಮಾಲೆಯನ್ನ, ಭಸ್ಮವನ್ನ ಧರಿಸಿಕೊಂಡು ಲೋಕದೃಷ್ಟಿಯಿಂದ ಮೋಹಕವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ. ನಾವು ರುದ್ರದೇವರನ್ನ ಕುರಿತು ಸೋಮಶೇಖರನನ್ನು ತಪದಿಂದ ಒಲಿಸುವೆ ಬೇಗ ಎನ್ನಳು ಕಳುಹಿಂಗಳು ಅಂತ ಹೇಳಿ ತಂದೆಗೆ ಹೇಳ್ತಾ ಇದ್ದಾಳೆ. ನಾನು ತಪಸ್ಸನ್ನು ಮಾಡಿಯೇ ಮಾಡ್ತೇನೆ, ನನ್ನನ್ನ ನೀನು ನಿಲ್ಲಿಸಬೇಡ, ತಪಸ್ಸು ಮಾಡಬೇಡ ಅಂತ ಹೇಳಬೇಡಪ್ಪ, ನಾನು ತಪಸ್ಸು ಮಾಡಿಯೇ ಮಾಡ್ತೇನೆ ಅಂತೇಳಿ ಈ ರೀತಿಯಾಗಿ ತಯಾರಾಗಿ ಮಗಳು ತಪಸ್ಸಿಗೆ ಹೊರಟಲು. ನಾನು ಆ ಶಂಕರನನ್ನು ಮೆಚ್ಚಿಸ್ತೇನೆ, ನಿಮ್ಮ ಅನುಜ್ಞೆಯ ಮೇಲೆ ತಪವನ್ನು ಮಾಡುವೆ, ಸೋಮಶೇಖರನ ಮೆಚ್ಚಿಸುವೆ ಅಂತ ಹಿರಿಯರ ಆ ಅನುಜ್ಞೆಯನ್ನು ತೆಗೆದುಕೊಳ್ಬೇಕು. ತಪಸ್ಸನ್ನು ಮಾಡಬೇಕಾದ್ರೆ ಅದೇ ರೀತಿಯಾಗಿ ತಂದೆಯ ಅನುಜ್ಞೆಯನ್ನು ತೆಗೆದುಕೊಂಡು ಶಿವನನ್ನು ಒಲಿಸಿಕೊಳ್ಳಬೇಕು ಅಂತ ಹೇಳಿ ಹೊರಟಿದ್ದಾಳೆ.
ಕಾಡಿಗೆ ಹೋಗ್ತಾಳೆ, ತಪಸ್ಸನ್ನು ಮಾಡ್ತಾಳೆ. ಮನಸ್ಸಲ್ಲಿ ರುದ್ರದೇವರನ್ನ ಧ್ಯಾನ ಮಾಡಿಕೊಂಡು ಮುಕ್ಕಣ್ಣ ಹರನ ಮೂರುತಿಯ ಧ್ಯಾನಿಸುತ್ತಲಿ ಮಿತ್ರೆತಾ ತಪಸ್ಸು ಮಾಡಿದಳು. ಬಹಳ ಉಗ್ರವಾದ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಈ ಅಪರ್ಣ, ಕಾಳಿ, ಪಾರ್ವತಿ ತಪಸ್ಸು ಮಾಡ್ತಾ ಇರುವಂತಹ ವಿಷಯ ಮತ್ತೆ ದೇವತೆಗಳಿಗೆ ಗೊತ್ತಾಯ್ತು. ಇವಳನ್ನು ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಎಲ್ಲ ಇಂದ್ರಾದ ದೇವತೆಗಳು ಮತ್ತೆ ಬಂದ್ರು. ಬ್ರಹ್ಮನ ಸಭೆಗೆ ಬರಬೇಕು ನೀನು. ಏನು ಮಾಡಿದ್ರು, ಎಷ್ಟು ಎಬ್ಬಿಸಿದ್ರು ಕೂಡ ಇವಳಿಗೆ ತಪಸ್ಸಿಂದ ಎಚ್ಚರ ಆಗಲಿಲ್ಲ. ಬಹಳ ಉಗ್ರವಾದ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ಎಲ್ಲ ಇಂದ್ರಾದಿ ದೇವತೆಗಳು ಎಲ್ಲರೂ ಆಶ್ಚರ್ಯಪಟ್ಟರು. ಏನು ತಪಸ್ಸು ಮಾಡ್ತಾ ಇದ್ದಾರೆ ಈ ಹೆಣ್ಮಗಳು? ಎಷ್ಟು ಇಂದ್ರಾದ ದೇವತೆಗಳು ಬಂದು ಅವಳ ತಪಸ್ಸನ್ನ ಭಂಗ ಮಾಡಬೇಕಂತ ಪ್ರಯತ್ನ ಪಟ್ಟರು ಕೂಡ ಅವರಿಗೆ ಭಂಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಎಬ್ಬಿಸ್ಲಿಕ್ಕೆ ಆಗ್ತಾ ಇಲ್ಲ. ಹೋಗಿ ಇಂದ್ರಾದ ದೇವತೆಗಳು ಹೇಳ್ತಾರೆ ಬ್ರಹ್ಮದೇವರನ್ನು, ಇಲ್ಲ ಅವಳನ್ನ ಎಬ್ಬಿಸ್ಲಿಕ್ಕೆ ಆಗ್ತಾ ಇಲ್ಲ, ಅವಳು ನಾನು ಕರ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ, ಅವಳು ಬಹಳ ಉಗ್ರವಾದ ತಪಸ್ಸನ್ನ ಆಚರಿಸ್ತಾ ಇದ್ದಾಳೆ ಅಂತ ಹೇಳಿದಾಗ ಬ್ರಹ್ಮದೇವರು ಹೇಳಿದಂತೆ, ಇಲ್ಲ ನಮ್ಮೆಲ್ಲರ ಆಸೆ ಕೈಗೂಡಿತು. ಧ್ರುವಂ ಶಂಕರವಲ್ಲಭ, ನಿಜವಾಗಿಯೂ ಕೂಡ ಶಂಕರನನ್ನು ಒಲಿಸಿಕೊಳ್ಳುವವಳು ಇವಳೇ. ಸದಾಕಾಲ ಆ ರಾಮನನ್ನೇ, ಭಗವಂತನನ್ನೇ ಸದಾಕಾಲ ಧ್ಯಾನ ಮಾಡುವ, ತಪಸ್ಸು ಮಾಡುವಂತಹ ರುದ್ರದೇವರನ್ನು ಕೂಡ ಒಲಿಸಿಕೊಡಬೇಕು ಅಂತ ತಪಸ್ಸಿನಿಂದಲೇ ಒಲಿಸಿಕೊಡಬೇಕು. ಹಾಗಾಗಿ ಈ ಅಪರ್ಣ, ಈ ಕಾಳಿ ಈ ರೀತಿಯಾಗಿ ತಪಸ್ಸು ಮಾಡ್ತಾ ಇದ್ದಾಳೆ ಅಂತಂದ್ರೆ ಸಮರ್ಥಳು ಇವಳೇ. ಹಾಗಾಗಿ ನಮಗೆ ಇನ್ನು ಮೇಲೆ ಯೋಚನೆ ಇಲ್ಲ. ಆ ಶಿವನನ್ನ ಈ ಅಪರ್ಣಾಳೆ ಮದುವೆ ಆಗ್ತಾಳೆ. ಸ್ಕಂದನು ಕೂಡ ಇವರಲ್ಲೇ ಹುಟ್ಟಿ ಬರುತ್ತಾನೆ. ನಮ್ಮೆಲ್ಲರ ಈ ಕಷ್ಟಗಳು ಪರಿಹಾರ ಆಗುವ ದಿವಸ ಸದ್ಯದಲ್ಲೇ ಇದೆ ಅಂತ ಹೇಳಿ ಬ್ರಹ್ಮದೇವರು ಎಲ್ಲರಿಗೂ ಕೂಡ ಅಭಯವನ್ನು ಕೊಟ್ಟರು. ಇದರ ಮಧ್ಯದಲ್ಲಿ ಈ ಕಾಳಿ ತಪಸ್ಸನ್ನು ಮಾಡ್ತಾ ಇದ್ದಾಳೆ. ತಪಸ್ಸನ್ನು ಮಾಡಬೇಕಾದ್ರೆ ಒಬ್ಬ ರಾಕ್ಷಸ ಮಾಯಾರೂಪವನ್ನು ಧರಿಸಿಕೊಂಡು ಬಂದ. ಒಬ್ಬ ರಾಕ್ಷಸ ಮಾಯಾರೂಪಿನಲ್ಲಿ ಅಂಗನೆಯನ್ನು ಮಾತನಾಡಿಸಿದನು, ಚಿಂದುಳ್ಳ ಹೆಣ್ಣೆ ನಿನ್ನ ಕೊಂಡು ಹೋಗಿ ನಿನ್ನ ಅಂಗನೆಯ ಮಾಡಿಕೊಂಬೆ. ಆ ರಾಕ್ಷಸ ಮಾಯಾರೂಪವನ್ನು ತಂದು ಅವಳಿಗೆ ಹೇಳ್ತಾನಂತ, ಎಷ್ಟು ಚೆನ್ನಾಗಿದ್ದೀಯ ನೀನು ನೋಡ್ಲಿಕ್ಕೆ, ತಪಸ್ಸು ಮಾಡ್ತಾ ಇದೆಯಲ್ಲೋ, ಯಾಕೆ ತಪಸ್ಸು ಮಾಡ್ತಾ ಇದೀಯಾ, ನೀನ್ ನನ್ನ ಜೊತೆಗೆ ಬಾ, ನೀನು ಅರಸಿಯಾಗ ನನ್ನ ಜೊತೆ ಬಾ ನೀನು ಅಂತ ಹೇಳಿದ್ರೆ ಈ ಅಪರ್ಣ, ಈ ಕಾಳಿ ಕಣ್ಣು ಬಿಟ್ರೆ ಅವಳ ತೇಜಸ್ಸಿಗೆ ಆ ರಾಕ್ಷಸ ಸುಟ್ಟು ಬೂದಿಯಾಗಿ ಹೋದ. ಇಷ್ಟಾದ್ಮೇಲೆ ಅವಳೊಂದು ಶಾಪವನ್ನು ಕೊಟ್ಟಳು, ನನ್ನ ತಪಸ್ಸಿಗೆ ಭಂಗವನ್ನು ಮಾಡ್ತಾ ಇದ್ದಾರೆ ಇವರೆಲ್ಲ. ಹರನೊಬ್ಬನಲ್ಲದೆ ಪುರನಲಾರೆಗಳು, ಮೃಗಕುಲ ಪಕ್ಷಿ ಜಾತಿಗಳು ವನಕ್ಕೆ ಬಂದರೆ ಗಂಡು ಹೆಣ್ಣಾಗಲಿ ಎಂದು ಬಾಲಿತ ಶಪಿಸಿ ನುಡಿದಳು. ನಾನು ತಪಸ್ಸು ಮಾಡ್ತಾ ಇರುವಂತ ಈ ಕಾಡಿಗೆ ಇನ್ನು ಯಾರಾದರೂ ಕೂಡ, ಅದು ದೇವತೆಗಳಿರಲಿ, ಮನುಷ್ಯರಿರಲಿ, ಯಾರೇ ಬರಲಿ, ಅದು ಮೃಗಗಳಿರಲಿ, ಪಕ್ಷಿಗಳಿರಲಿ, ಈ ನನ್ನ ಕಾಡಿಗೆ ಬಂದ್ರೆ ಅವರು ಅದು ಹೆಣ್ಣು ಗಂಡಾಗಲಿ, ಗಂಡು ಹೆಣ್ಣಾಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟರು. ಆದರೆ ಹರನೊಬ್ಬನಲ್ಲದೆ, ಆ ರುದ್ರದೇವರೊಬ್ಬ ಬಿಟ್ಟು ನನ್ನನ್ನು ನೋಡ್ಲಿಕ್ಕೆ ಇಲ್ಲಿಗೆ ಬಂದ್ರೆ ಮತ್ತೆ ಯಾರೇ ಬಂದ್ರು ಕೂಡ ಅವರೆಲ್ಲ ಗಂಡು ಹೆಣ್ಣಾಗಲಿ ಅಂತ ಶಾಪವನ್ನು ಕೊಟ್ಟರು. ಆಗಬೇಕಾದ್ರೆ ಶಿವನಿಗೂ ಬಹಳ ಸಂತೋಷ ಆಯಿತು. ಯಾರೇ ಎಷ್ಟೇ ಪ್ರಭಾವವನ್ನು ಬೀರಿದ್ರು ಕೂಡ ಇವಳು ಸ್ವಲ್ಪವೂ ಕೂಡ ವ್ಯತ್ಯಸ್ತವಾಗ್ತಾ ಇಲ್ಲ, ಇವಳ ಮನಸ್ಸು ಅಂತೇಳಿ ಸಂತೋಷ ಆಯಿತು. ಇವಳನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದರು. ರುದ್ರದೇವರು ಒಮ್ಮೆಲೆ ತೋರಿಸಿಕೊಳ್ಳಿಲ್ಲ. ಈ ಪಾರ್ವತಿಯನ್ನ, ಈ ಕಾಳಿಯನ್ನ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಒಂದು ವಟುರೂಪವನ್ನು ಧರಿಸಿಕೊಂಡು ಬಂದರು. ಬಂದನು ಶಿವ ತಾನು ವಿಪ್ರ ವೇಷದಲ್ಲಿ ಅಂಗನೆಯ ಮಾತನಾಡಿಸಿದನು ಅಂತ ಒಂದು ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಬಂದ ಅಂತ ಪುರಂದರದಾಸರು ಹೇಳ್ತಾರೆ. ಅದೇ ರೀತಿಯಾಗಿ ವಾಮನ ಪುರಾಣದಲ್ಲಿ ಕೂಡ ಈ ಉಲ್ಲೇಖ ಬರ್ತದೆ. ವಟುರೂಪಂ ಸಮಾಧಾಯ ಆಷಾಢಿ ಮೌಂಜಿ ಮೇಖಲಿ ಯಜ್ಞೋಪವೈತಿ ಛತ್ರೀಚ ಮೃಗಾದಿ ನಗರಕ್ತದ ಅಂತ ಅವನು ಮೌಂಜಿಯನ್ನ, ಮೇಕಲವನ್ನ, ಯಜ್ಞೋಪವೀತವನ್ನ ಧರಿಸಿಕೊಂಡು ಬ್ರಾಹ್ಮಣನ ವೇಷದಲ್ಲಿ ಈ ಪಾರ್ವತಿಯನ್ನ ಪರೀಕ್ಷೆ ಮಾಡಬೇಕು ಅಂತ ರುದ್ರ ಬಂದು ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಇಷ್ಟ ಆದ ಕೂಡಲೇ ಪಾರ್ವತಿ ನಮಸ್ಕಾರವನ್ನು ಮಾಡ್ತಾಳೆ, ವಿಚಾರಿಸ್ತಾಳೆ, ಯಾರು ನೀವು, ಎಲ್ಲಿಂದ ಬಂದ್ರಿ, ಯಾಕಾಗಿ ಎಲ್ಲಿಗೆ ಬಂದ್ರಿ, ನನ್ನ ಬಳಿ ಯಾಕೆ ಬಂದ್ರಿ ಇಂತೆಲ್ಲ ಪ್ರಶ್ನೆಯನ್ನು ಮಾಡಿದಾಗ ಆ ಬ್ರಾಹ್ಮಣ ವೇಷದಲ್ಲಿ ಇದ್ದಂತಹ ಶಿವ ಹೇಳ್ತಾನೆ, ನಾನೊಬ್ಬ ಸನ್ಯಾಸಿ, ವಾರಣಾಸಿ ನನ್ನ ಆಶ್ರಮ, ಹೀಗೆ ತೀರ್ಥಯಾತ್ರೆ ಮಾಡಬೇಕು ಅಂತ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದಿದ್ದೇನೆ. ಪ್ರಯಾಗ ಕ್ಷೇತ್ರಕ್ಕೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ತೀರ್ಥ ಸ್ನಾನವನ್ನು ಮಾಡಿ ಈಗ ಇಲ್ಲಿಗೆ ಬಂದಿದ್ದೇನೆ, ಮುಂದೆ ನಾನು ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗುವವನಿದ್ದೇನೆ ಅಂತ ಹೇಳಿ
ಒಂದಷ್ಟು ಕಥೆಗಳನ್ನೆಲ್ಲ ಹೇಳ್ತಾನೆ. ಅವಾಗ ಆ ಬ್ರಾಹ್ಮಣ ಒಂದು ಮಾತನ್ನು ಹೇಳ್ತಾನೆ, ಅಲ್ಲ ನೀನ್ ಏನ್ ತಪಸ್ ಮಾಡ್ತಾ ಇದ್ದೀನಿ, ಯಾಕೆ ತಪಸ್ ಮಾಡ್ತಾ ಇದೀಯಾ? ಪ್ರಥಮೇ ವಯಸ್ಸಿ ಸ್ತ್ರೀಣಾಂ ಸಹಭರ್ತ್ರ ವಿಲಾಸಿನಿ ಸುಭೋಗ ಭೋಗಿತಾಗಾಲ